ಏನು ಇವತ್ತು ಮಾನ್ಯ ಲೋಕಾಯುಕ್ತರು ಭೇಟಿಯನ್ನ ನೀಡಿದ್ದಾರೆ. ಉಪಲೋಕಾಯುಕ್ತರು 21-22 ತಾರೀಕಿನಂದು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ 250ಕ್ಕೂ ಹೆಚ್ಚು ಪಟ್ಟಿಯನ್ನು ಮಾಡಿಕೊಂಡು ಇವತ್ತು ತನಿಖೆಯನ್ನು ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತೀವಿ ಅಂತೇಳಿ ಬಂದಿದ್ದಾರೆ. ಆದರೆ ಆ ವಿಚಾರಕ್ಕೆ ನಾವು ಜಿಲ್ಲೆ ಜನತೆ ಸ್ವಾಗತಿಸ್ತೀವಿ. ಆದರೆ ಈಗ ಏನು ಒಂದು ನಮಗೆ ಅನುಮಾನಾಸ್ಪದವಾಗಿ ಇರ್ತಕ್ಕಂಥ ಅಲ್ಲಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ, ಏನು ಲೋಕಾಯುಕ್ತರು ಬಂದಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಜಿಲ್ಲಾಡಳಿತದಲ್ಲಿ ಜಿಲ್ಲಾ ಅಧಿಕಾರಿಗಳ ಹಂತದಲ್ಲಿ ಹಣವನ್ನು ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಅಕ್ಷಮ್ಯ ಅಪರಾಧ ಆಗಿದೆ. ಯಾಕೆಂದರೆ ಇವತ್ತು ಲೋಕಾಯುಕ್ತರು ಅಂದರೆ ಅದರದ್ದೇ ಆದ ಒಂದು ಘನತೆ ಇದೆ. ಎಲ್ಲೋ ಒಂದು ಬಡಬಗ್ಗರಿಗೆ ನ್ಯಾಯ ಸಿಗುತ್ತೆ, ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಇವತ್ತು ಭರವಸೆಯನ್ನು ನೀಡ್ತಕ್ಕಂಥದ್ದು ಲೋಕಾಯುಕ್ತ ಅಂತಕ್ಕಂಥದ್ದಾಗಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲೋಕಾಯುಕ್ತ ಕಚೇರಿಯಲ್ಲಿ ಇದುವರೆಗೂ ಯಾವುದೇ ಒಂದು ತನಿಖೆ ಮಾಡಿ ಒಂದು ನ್ಯಾಯ ಕೊಡಿಸತಕ್ಕಂಥದ್ದು ಯಾರಿಗೂ ಕಂಡಿಲ್ಲ. ಓದ ಪುಟ್ಟ ಬಂದ ಪುಟ್ಟ ಅಂತೇಳಿ ಕೇಸ್ ಮಾಡುವಂಥ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ರಲ್ಲಿ ಇವತ್ತೇನು ವೆಂಕಟಾಚಲಯ ಇದ್ದರು, ವೆಂಕಟಾಚಲಯ ಬಂದರೆ ಒಂದು ರೌಂಡ್ ಗದರಿಸಿದ್ರೆ ಅರ್ಧಂಬರ್ಧ ಕೆಲಸವನ್ನು ತಾನಾಗೆ ಆಗುವಂಥ ಒಂದು ವ್ಯವಸ್ಥೆ ಇತ್ತು. ಇವತ್ತು ಅಂಥ ವ್ಯವಸ್ಥೆಯಲ್ಲಿ ಸಂತೋಷ ಹೆಗಡೆ ಕೂಡ ಬಂದ್ರೂ ಒಂದು ಜನಸಾಮಾನ್ಯರಿಗೆ ಕೆಲಸ ಆಗ್ತಕ್ಕಂಥದ್ದಿತ್ತು. ಏನು ಕಳೆದ ಬಾರಿ ಉಪಲೋಕಾಯುಕ್ತರು ಬಂದಾಗಲೂ ಅಲ್ಪ ಸ್ವಲ್ಪ ಸುದ್ದಿ ಇತ್ತು. ಏನಂತ ಉಪಲೋಕಾಯುಕ್ತರಿಗೆ ನಾವೊಂದು ಹಣವನ್ನು ಸಂಗ್ರಹಣೆ ಮಾಡಿ ಕೊಡಬೇಕು ಅಂತೇಳಿ ಮಾಡಿದ್ದಂಥದ್ದು. ಈಗ ಏನಾಗಿದೆ, ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಕಚೇರಿಗಳಲ್ಲೂ ಏನು ಜಿಲ್ಲಾ ಆಡಳಿತ ವ್ಯವಸ್ಥೆ ಒಳಗಿರ್ತಕ್ಕಂಥ ಅಧಿಕಾರಿಗಳು ಹಣ ಸಂಗ್ರಹಣೆ ಮಾಡ್ತಿರ್ತಕ್ಕಂಥದ್ದು ಕೇಳಿಬರ್ತಾ ಇದೆ. ಅದರ ಬಗ್ಗೆ ಮುಖ್ಯ ಕಾರ್ಯದರ್ಶಿಯವರು ತನಿಖೆಯನ್ನು ನಡೆಸಿ ಇದು ನ್ಯಾಯ ಒದಗಿಸಬೇಕು ಮತ್ತು ಉಪಲೋಕಾಯುಕ್ತರು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಜನಸಾಮಾನ್ಯರಿಗೆ ಅನುಕೂಲ ಆಗೋದ್ರಲ್ಲಿ ಕೆಲಸ ಮಾಡಬೇಕು. ಈಗ ಕೆಲವೊಂದಷ್ಟು ಪಂಚಾಯಿತಿಗಳಲ್ಲಿ ಸಮಸ್ಯೆಗಳಿವೆ, ಆ ಪಂಚಾಯಿತಿಗಳಿಗೆ ಭೇಟಿ ಕೊಡ್ತಾ ಇಲ್ಲ, ಬೇರೆ ಬೇರೆ ಪಂಚಾಯಿತಿ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಅನುಮಾನಾಸ್ಪದವಾಗಿದೆ. ಇವೆಲ್ಲವನ್ನು ಸರಿಪಡಿಸಬೇಕು ಅಂತ ನಾವು ಒತ್ತಾಯಿಸಿ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡಿ ಇದು ತನಿಖೆಯನ್ನು ಪಡಿಸಿ ಯಾರಿದ್ದಾರೆ ಇದರಿಂದ ಅವರೆಲ್ಲರ ಮೇಲೂ ಶಿಸ್ತು ಕ್ರಮವನ್ನು ಜರುಗಿಸಿ ಸಾರ್ವಜನಿಕವಾಗಿ ನ್ಯಾಯವನ್ನು ಕೊಡಿಸಬೇಕು ಅಂತ ಒತ್ತಾಯ ಮಾಡಿ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.